ನಮಸ್ಕಾರ ವೀಕ್ಷಕರೇ. ಕ್ರಿಕೆಟ್ ವರ್ಲ್ಡ್ ಕಪ್ ಅಂದ್ರೆ ಕೇವಲ ಬೌಂಡರಿ ಸಿಕ್ಸರ್ ಅಥವಾ ಆಟಗಾರರ ಕೌಶಲ್ಯದ ಪ್ರದರ್ಶನ ಮಾತ್ರವಲ್ಲ. ಅಲ್ಲಿ ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಎಂಥ ಘಟನೆಗಳು ನಡೆಯುತ್ತವೆ ಅಂದ್ರೆ ಅವು ಇತಿಹಾಸವನ್ನೇ ಬದಲಾಯಿಸಿ ಬಿಡುತ್ತವೆ. ಕಳಪೆ ಅಂಪೈರಿಂಗ್ ನಿಂದ ಹಿಡಿದು ಮ್ಯಾಚ್ ಫಿಕ್ಸಿಂಗ್ ನವರೆಗೆ ಕಳೆದ 13 ವರ್ಲ್ಡ್ ಕಪ್ ಆವೃತ್ತಿಗಳಲ್ಲಿ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಅನೇಕ ವಿವಾದಗಳು ನಡೆದಿವೆ. ಇಂದಿನ ಈ ಸಂಚಿಕೆಯಲ್ಲಿ ಅಪ್ಪಟ ಕ್ರಿಕೆಟ್ ಅಭಿಮಾನಿಗಳಿಗೂ ತಿಳಿಯದ ವರ್ಲ್ಡ್ ಕಪ್ ಇತಿಹಾಸದ ಟಾಪ್ 7 ವಿವಾದದ ಕಥೆಯನ್ನ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಬನ್ನಿ ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ. ನಂಬರ್ 1, ಈಡನ್ ಗಾರ್ಡನ್ ನಲ್ಲಿ ಸಿಡಿದೆದ್ದ ಪ್ರೇಕ್ಷಕರು. ಅದು ಮಾರ್ಚ್ 13, 1996ರ ಭಾರತ ಹಾಗೂ ಶ್ರೀಲಂಕಾ ವಿರುದ್ಧದ ಪಂದ್ಯ. ಇದು ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಅವಮಾನಕರ ದಿನವಾಗಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಈ ಸೆಮಿಫೈನಲ್ ಪಂದ್ಯಕ್ಕಾಗಿ ಬರೋಬ್ಬರಿ 1 ಲಕ್ಷ ಜನ ಸ್ಟೇಡಿಯಂನಲ್ಲಿ ಸೇರಿದ್ದರು. ಇಲ್ಲಿ ಮೊದಲು ವಿವಾದ ಹುಟ್ಟಿ ಹಾಕಿಕೊಂಡಿದ್ದೇ ಟಾಸ್ನಿಂದ. ಭಾರತದ ಕ್ಯಾಪ್ಟನ್ ಅಜರುದ್ದೀನ್ ಟಾಸ್ ಗೆದ್ದಿದ್ದರು. ಇಡೀ ತಂಡ ಟಾಸ್ ಗೆದ್ದರೆ ಬ್ಯಾಟಿಂಗ್ ಮಾಡೋಣ ಎಂದು ನಿರ್ಧರಿಸಿತ್ತು. ಆದರೆ ಟಾಸ್ ಗೆದ್ದ ಭಾರತ ತಂಡದ ನಾಯಕ ಅಜರುದ್ದೀನ್ ಅಚ್ಚರಿ ಎಂಬಂತೆ ಫೀಲ್ಡಿಂಗ್ ಆಯ್ದುಕೊಂಡರು. ಇದು ಎಲ್ಲರನ್ನ ಉಬ್ಬೇರಿಸುವಂತೆ ಮಾಡಿತ್ತು. ಇದರಿಂದಾಗಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಶ್ರೀಲಂಕಾ ಭಾರತಕ್ಕೆ 252 ರನ್ಗಳ ಟಾರ್ಗೆಟ್ ನೀಡಿತ್ತು. ಅದನ್ನ ಬೆನ್ನಟ್ಟಲು ಕಣಕ್ಕಿಳಿದ ಭಾರತದ ಪರ ಸಚಿನ್ ತೆಂಡೂಲ್ಕರ್ ಅಬ್ಬರಿಸುತ್ತಿದ್ದರು. 23 ಓವರ್ಗಳಲ್ಲಿ ಭಾರತ 1 ವಿಕೆಟ್ಗೆ 98 ರನ್ ಗಳಿಸಿ ಸುಸ್ಥಿತಿಯಲ್ಲಿತ್ತು. ಇನ್ನೇನು ಫೈನಲ್ ತಲುಪೇ ಬಿಟ್ಟವು ಎಂದು ಅಭಿಮಾನಿಗಳು ಕುಣಿದಾಡುತ್ತಿದ್ದರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಸನತ್ ಜಯಸೂರ್ಯ ಅವರ ಬೌಲಿಂಗ್ ನಲ್ಲಿ ಸಚಿನ್ ಸ್ಟಂಪ್ ಔಟ್ ಆದರು. ಅಲ್ಲಿಂದ ಪಂದ್ಯದ ಚಿತ್ರಣವೇ ಬದಲಾಯಿತು. ಸಚಿನ್ ಹೋದ ನಂತರ ಬಂದ ನಾಯಕ ಅಜರುದ್ದೀನ್ ಕೇವಲ 6 ಬಾಲ್ ಆಡಿ ಸುಲಭ ಕ್ಯಾಚ್ ಕೊಟ್ಟು ಔಟ್ ಆದರು. ನಂತರ ಸಂಜಯ್ ಮಂಜ್ರೇಕರ್, ಜವಗಲ್ ಶ್ರೀನಾಥ್, ಅಜಯ್ ಜಡೇಜಾ, ನಯನ್ ಮೋಂಗಿಯಾ ಹೀಗೆ ವಿಕೆಟ್ ಗಳ ಪೆರೇಡ್ ನಡೆಯಿತು. ಕೇವಲ 75 ಎಸೆತಗಳ ಅಂತರದಲ್ಲಿ 98ಕ್ಕೆ 1 ಇದ್ದ ಭಾರತ 120ಕ್ಕೆ 8 ವಿಕೆಟ್ ಕಳೆದುಕೊಂಡು ಹೀನಾಯ ಸ್ಥಿತಿಗೆ ತಲುಪಿತು. ತಮ್ಮ ತಂಡದ ಈ ಕುಸಿತವನ್ನ ಸಹಿಸಲಾಗದ ಭಾರತದ ಪ್ರೇಕ್ಷಕರು ತಾಳ್ಮೆ ಕಳೆದುಕೊಂಡರು. ಸ್ಟೇಡಿಯಂನಲ್ಲಿ ಸೀಟುಗಳಿಗೆ ಬೆಂಕಿ ಹಚ್ಚಿದರು. ಮೈದಾನಕ್ಕೆ ಬಾಟಲಿ ಮತ್ತು ಕಲ್ಲುಗಳನ್ನ ಎಸೆಯಲು ಶುರು ಮಾಡಿದರು. ಆಟಗಾರರಿಗೆ ಜೀವ ಭಯ ಶುರುವಾಯಿತು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದ ಕಾರಣ ಅಂತಿಮವಾಗಿ ಮ್ಯಾಚ್ ರೆಫ್ರಿ ಶ್ರೀಲಂಕಾವನ್ನ ವಿಜಯಿ ಎಂದು ಘೋಷಿಸಿದರು. ಇನ್ನೂ ಕೂಡ ಮೈದಾನದಲ್ಲಿ ನಾಟ್ ಔಟ್ ಆಗಿ ಉಳಿದಿದ್ದ ವಿನೋದ್ ಕಾಂಬ್ಳಿ ಮತ್ತು ಅನಿಲ್ ಕುಂಬ್ಳೆ ಕಣ್ಣೀರಿಡುತ್ತಲೇ ಪೆವಿಲಿಯನ್ಗೆ ಮರಳಿದರು. ನಂತರ ಎಲ್ಲ ಆಟಗಾರರನ್ನ ಹೈ ಸೆಕ್ಯೂರಿಟಿ ಪ್ರೊಟೆಕ್ಷನ್ ನೊಂದಿಗೆ ಮೈದಾನದಿಂದ ಹೊರಗೆ ಕರೆದೊಯ್ಯಲಾಯಿತು. ಈ ಘಟನೆಯ 15 ವರ್ಷಗಳ ನಂತರ ವಿನೋದ್ ಕಾಂಬ್ಳಿ ಆ ಘಟನೆಯ ಬಗ್ಗೆ ಮಾತನಾಡುತ್ತಾ ಅಂದಿನ ಶ್ರೀಲಂಕಾ ವಿರುದ್ಧದ ಮ್ಯಾಚ್ ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿತ್ತು ಎಂದು ಸ್ಫೋಟಕ ಹೇಳಿಕೆ ನೀಡುತ್ತಾರೆ. ವಿನೋದ್ ಕಾಂಬ್ಳಿ ಹೇಳುವ ಪ್ರಕಾರ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡುವುದೇ ಪ್ಲಾನ್ ಆಗಿತ್ತು. ಎಷ್ಟರ ಮಟ್ಟಿಗೆ ಎಂದರೆ ಟಾಸ್ ಗೆದ್ದ ತಕ್ಷಣ ಓಪನಿಂಗ್ ಬ್ಯಾಟ್ಸ್ಮನ್ ನವಜಿತ್ ಸಿಂಗ್ ಸಿದ್ದು ಪ್ಯಾಡ್ ಕಟ್ಟಿಕೊಳ್ಳಲು ರೆಡಿಯಾಗಿದ್ದರು. ಆದರೆ ಕೊನೆಯ ಕ್ಷಣದಲ್ಲಿ ಅಜರುದ್ದೀನ್ ನಿರ್ಧಾರ ಬದಲಾಯಿಸಿದ್ದು ಎಲ್ಲರಿಗೂ ಆಘಾತ ತಂದಿತ್ತು ಎಂದು ಹೇಳಿದರು. ಇದಲ್ಲದೆ ಸಚಿನ್ ತೆಂಡೂಲ್ಕರ್ ಕೂಡ ತಮ್ಮ ಬಯೋಗ್ರಫಿಯಲ್ಲಿ ಇದನ್ನೇ ಉಲ್ಲೇಖಿಸಿದ್ದರು. ಅವರಿಗೂ ಕೂಡ ಅಜರುದ್ದೀನ್ ನಿರ್ಧಾರ ಅಚ್ಚರಿ ತಂದಿತ್ತು. 2000ನೇ ಇಸವಿಯಲ್ಲಿ ಬೇರೊಂದು ಪಂದ್ಯದ ಮ್ಯಾಚ್ ಫಿಕ್ಸಿಂಗ್ ನಿಂದ ಭಾರತದ ಕ್ರಿಕೆಟ್ ತಂಡದ ನಾಯಕನಾಗಿದ್ದ ಅಜರುದ್ದೀನ್ ಅವರನ್ನ ಕ್ರಿಕೆಟ್ ನಿಂದ ಬ್ಯಾನ್ ಮಾಡಲಾಗಿತ್ತು. ಇದು ಭಾರತ ಕ್ರಿಕೆಟ್ ಇತಿಹಾಸದ ಕರಾಳ ಸತ್ಯ. ನಂಬರ್ 2, ಹೋಟೆಲ್ ರೂಮ್ ನಂಬರ್ 374ರಲ್ಲಿ ಬಾಬ್ ವಾಲ್ಮರ್ ನಿಗೂಢ ಸಾವು. 2007ರ ವರ್ಲ್ಡ್ ಕಪ್ ವೆಸ್ಟ್ ಇಂಡೀಸ್ ನಲ್ಲಿ ನಡೆಯುತ್ತಿತ್ತು. ಸೌತ್ ಆಫ್ರಿಕಾದ ಮಾಜಿ ಆಟಗಾರ ಬಾಬ್ ವಾಲ್ಮರ್ ಪಾಕಿಸ್ತಾನ ತಂಡದ ಕೋಚ್ ಆಗಿದ್ದರು. ಆದರೆ ಆ ವಿಶ್ವಕಪ್ ನಲ್ಲಿ ಪಾಕ್ ತಂಡದ ಪ್ರದರ್ಶನ ಕಳಪೆಯಾಗಿತ್ತು. ಪಾಕಿಸ್ತಾನ ತಂಡ ಐರ್ಲೆಂಡ್ ನಂತಹ ಅಸೋಸಿಯೇಟ್ ನೇಷನ್ ತಂಡದ ವಿರುದ್ಧ ಹೀನಾಯವಾಗಿ ಸೋತು ಟೂರ್ನಿಯಿಂದ ಹೊರಬಿದ್ದಿತ್ತು. ಐರ್ಲೆಂಡ್ ವಿರುದ್ಧದ ಸೋಲಿನ ನಂತರ ಎಲ್ಲ ಆಟಗಾರರು ಹೋಟೆಲ್ಗೆ ತೆರಳಿದ್ದರು. ಆ ರಾತ್ರಿ ಪಾಕಿಸ್ತಾನ ತಂಡದ ಹೋಟೆಲ್ನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಆ ಭಯಾನಕ ನಿಶಬ್ದದ ನಂತರ ಮಾರನೇ ದಿನ ಬೆಳಿಗ್ಗೆ ಪಾಕ್ ತಂಡದ ಕೋಚ್ ಬಾಬ್ ವಾಲ್ಮರ್ ತಮ್ಮ ರೂಮ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಈ ಸಾವಿನ ಸುದ್ದಿ ಕ್ರಿಕೆಟ್ ಜಗತ್ತಿನಲ್ಲಿ ಬರಸಿಡಿಲಿನಂತೆ ಅಪ್ಪಳಿಸಿತು. ಇದು ಸಹಜ ಸಾವೇ ಅಥವಾ ಕೊಲೆಯೇ ಎಂಬ ಅನುಮಾನ ಎಲ್ಲೆಡೆ ಹಬ್ಬಿತ್ತು. ಸಾವಿನ ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಇಡೀ ಹೋಟೆಲ್ ಅನ್ನ ಸೀಸ್ ಮಾಡಿದರು. ಯಾವ ಆಟಗಾರನಿಗೂ ಹೊರಗಡೆ ಹೋಗಲು ಬಿಡಲಿಲ್ಲ. ಮೀಡಿಯಾದವರು ಹೋಟೆಲ್ ಅನ್ನ ಸುತ್ತುವರಿದರು. ಆ ಪರಿಸ್ಥಿತಿ ಒಂದು ಕ್ರಿಕೆಟ್ ಟೂರ್ನಿಗಿಂತ ಹೆಚ್ಚಾಗಿ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾದಂತೆ ಆಗಿತ್ತು. ಪೊಲೀಸ್ ಸಿಸಿಟಿವಿ ಪರಿಶೀಲಿಸಿದಾಗ ಒಂದು ಆಘಾತಕಾರಿ ಮಾಹಿತಿ ಸಿಕ್ಕಿತ್ತು. ಅಂದು ರಾತ್ರಿ ವಾಲ್ಮರ್ ರೂಮಿನ ಪಕ್ಕವೇ 2 ವ್ಯಕ್ತಿಗಳು ಶಾಂಪೇನ್ ಬಾಟಲ್ ಹಿಡಿದುಕೊಂಡು ಓಡಾಡುತ್ತಿದ್ದು ಪೊಲೀಸರ ಗಮನಕ್ಕೆ ಬಂದಿತ್ತು. ಆ ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ಪಾಕಿಸ್ತಾನ ತಂಡದ ನಾಯಕ ಇಂಜಮಾಮ್ ಉಲ್ ಹಕ್ ಮತ್ತು ಬೌಲಿಂಗ್ ಕೋಚ್ ಮುಸ್ತಕ್ ಅಹಮದ್. ಹೀಗೆ ಹಲವು ಅನುಮಾನಗಳ ನಡುವೆ ಪೊಲೀಸರು ಇದನ್ನ ಹಾರ್ಟ್ ಅಟ್ಯಾಕ್ ಎಂದು ಘೋಷಿಸಿದರು.
ಆದರೆ ಬಾಬ್ ಆಲ್ಮರ್ ಪತ್ನಿ ಮಾತ್ರ ಇದನ್ನ ನಂಬಲು ಸಿದ್ಧರಿರಲಿಲ್ಲ. ಏಕೆಂದರೆ ಅವರ ಪ್ರಕಾರ ಬಾಬ್ ಆಲ್ಮರ್ ಕ್ರಿಕೆಟ್ನಲ್ಲಿ ನಡೆಯುತ್ತಿದ್ದ ಮ್ಯಾಚ್ ಫಿಕ್ಸಿಂಗಿನ ಬಗ್ಗೆ ಒಂದು ಪುಸ್ತಕ ಬರೆಯುತ್ತಿದ್ದರು ಹಾಗೂ ಅದರಲ್ಲಿ ಕ್ರಿಕೆಟ್ನ ದೊಡ್ಡ ದೊಡ್ಡ ಆಟಗಾರರ ಹೆಸರನ್ನ ಉಲ್ಲೇಖಿಸುವವರಿದ್ದರು ಹಾಗೂ ಅದರಲ್ಲಿ ಕೆಲವು ಪಾಕ್ ಆಟಗಾರರ ಹೆಸರು ಕೂಡ ಶಾಮೀಲಾಗಿತ್ತು. ಆದರೆ ಈ ಪುಸ್ತಕ ಸಂಪೂರ್ಣವಾಗುವ ಮೊದಲೇ ಬಾಬ್ ಆಲ್ಮರ್ ನಿಗೂಢವಾಗಿ ಸಾವಿಗೀಡಾಗಿದ್ದರು. ಒಂದು ವೇಳೆ ಆ ಪುಸ್ತಕ ಪ್ರಕಟವಾಗಿದ್ದರೆ ಕ್ರಿಕೆಟ್ನ ಹಲವು ಆಟಗಾರರ ಬಂಡವಾಳ ಬಯಲಾಗುವ ಸಾಧ್ಯತೆ ಇತ್ತು ಹಾಗೂ ಅದರಿಂದಾಗಿಯೇ ಅದನ್ನ ಮರೆಮಾಚಲು ಯಾರೋ ಅವರನ್ನ ಬೇಕಂತಲೇ ಕೊಲೆ ಮಾಡಿರುವುದಾಗಿ ಹಲವು ಅನುಮಾನಗಳು ವ್ಯಕ್ತವಾದವು. ಆದರೆ ಅಂತಿಮ ವರದಿಯಲ್ಲಿ ಸಾವಿಗೆ ಕಾರಣ ಹೃದಯಾಘಾತ ಎಂದು ಹೇಳಿ ಕೇಸನ್ನ ಮುಚ್ಚಿ ಹಾಕಲಾಯಿತು. ಒಟ್ಟಿನಲ್ಲಿ ಕ್ರಿಕೆಟ್ ಜಗತ್ತನ್ನ ದಂಗುಬಡಿಸಿದ್ದ ಬಾಬ್ ಆಲ್ಮರ್ ರವರ ಸಾವು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ನಂಬರ್ 3, ವಿಶ್ವಕಪ್ಗೆ ಭಯೋತ್ಪಾದನೆಯ ಕರಿನೆರಳು. ಅದು 2003ರ ವರ್ಲ್ಡ್ ಕಪ್. ಇದನ್ನ ಸೌತ್ ಆಫ್ರಿಕಾ, ಕೀನ್ಯಾ ಮತ್ತು ಜಿಂಬಾಬ್ವೆ ಜಂಟಿಯಾಗಿ ಆಯೋಜಿಸಿದ್ದವು. ಆ ವರ್ಲ್ಡ್ ಕಪ್ ಆಟಕ್ಕಿಂತ ಹೆಚ್ಚಾಗಿ ವಿವಾದಗಳಿಂದಲೇ ಸುದ್ದಿಯಾಗಿತ್ತು. ಇಲ್ಲಿ ಮೊದಲು ಶಾಕ್ ಕೊಟ್ಟಿದ್ದು ಆಸ್ಟ್ರೇಲಿಯಾದ ಶೇನ್ ವಾರ್ನ್. ಟೂರ್ನಿಯ ಆರಂಭಕ್ಕೂ ಮುನ್ನ ನಡೆದ ಡೋಪಿಂಗ್ ಟೆಸ್ಟ್ ನಲ್ಲಿ ಫೇಲ್ ಆಗಿದ್ದರು. ಐಸಿಸಿ ಅವರನ್ನ 1 ವರ್ಷ ಬ್ಯಾನ್ ಮಾಡಿ ಮನೆಗೆ ಕಳಿಸಿತ್ತು. ಇದು ಶೇನ್ ವಾರ್ನ್ ಹಾಗೂ ಆಸ್ಟ್ರೇಲಿಯಾ ತಂಡಕ್ಕೆ ಮುಖಭಂಗವಾಗುವಂತೆ ಮಾಡಿತ್ತು. ಇನ್ನೊಂದೆಡೆ ಇದೇ ವಿಶ್ವಕಪ್ನಲ್ಲಿ ರಾಜಕೀಯ ಕಾರಣಗಳಿಂದಾಗಿ ಇಂಗ್ಲೆಂಡ್ ತಂಡ ಜಿಂಬಾಬ್ವೆ ವಿರುದ್ಧ ಆಡಲು ನಿರಾಕರಿಸಿತು. ಆ ಸಮಯದಲ್ಲಿ ಇಂಗ್ಲೆಂಡ್ ಹಾಗೂ ಜಿಂಬಾಬ್ವೆ ನಡುವಿನ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. ಇಂಗ್ಲೆಂಡ್ ಈ ಪಂದ್ಯದಿಂದ ಹಿಂದೆ ಸರಿದಿದ್ದರಿಂದ ಆ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡವನ್ನ ವಿಜಯಿ ಎಂದು ಘೋಷಿಸಲಾಯಿತು. ಇನ್ನು ಇದೇ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡ ಕೀನ್ಯಾ ವಿರುದ್ಧದ ಪಂದ್ಯವನ್ನು ಆಡಲು ಒಪ್ಪಲಿಲ್ಲ. ಏಕೆಂದರೆ ಕೀನ್ಯಾ ವಿರುದ್ಧ ಆಡಿದರೆ ತಮ್ಮ ಮೇಲೆ ದಾಳಿ ನಡೆಸುವುದಾಗಿ ಒಂದು ಭಯೋತ್ಪಾದಕ ಸಂಘಟನೆ ನ್ಯೂಜಿಲೆಂಡ್ ಆಟಗಾರರಿಗೆ ನೇರವಾಗಿ ಬೆದರಿಕೆ ಹಾಕಿತ್ತು. ಹೀಗಾಗಿ ಪ್ರಾಣಭಯದಿಂದ ನ್ಯೂಜಿಲೆಂಡ್ ಆ ಮ್ಯಾಚ್ ಆಡಲು ಹಿಂದೇಟು ಹಾಕಿತ್ತು. ಇದರಿಂದಾಗಿ ಆ ಪಂದ್ಯದಲ್ಲಿ ಕೀನ್ಯಾ ತಂಡವನ್ನ ವಿಜಯಿ ಎಂದು ಘೋಷಿಸಲಾಯಿತು. ಈ ರೀತಿಯಾಗಿ ಜಿಂಬಾಬ್ವೆ ಮತ್ತು ಕೀನ್ಯಾ ತಂಡಗಳು ಮೈದಾನಕ್ಕಿಳಿಯದೆ ಒಂದೊಂದು ಪಂದ್ಯವನ್ನ ಗೆದ್ದುಕೊಂಡಿದ್ದವು. ನಂಬರ್ 4, ವರುಣನ ಕಾಟ ಹಾಗೂ ಅಂಪೈರ್ಗಳ ಎಡವಟ್ಟು. ಕತ್ತಲಲ್ಲಿ ನಡೆದ 2007ರ ವಿಶ್ವಕಪ್ ಫೈನಲ್ ಪಂದ್ಯ. 2007ರ ಏಪ್ರಿಲ್ 28ರಂದು ಬಾರ್ಬಡೋಸ್ನಲ್ಲಿ ನಡೆದ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ನಡುವಿನ ಫೈನಲ್ ಪಂದ್ಯ ಕ್ರಿಕೆಟ್ ಇತಿಹಾಸದಲ್ಲೇ ಅಂಪೈರ್ಗಳ ಅಜ್ಞಾನದ ಪರಮಾವಧಿ ಎಂದು ಕರೆಸಿಕೊಂಡಿತು. ಕತ್ತಲಲ್ಲಿ ಕಳೆದು ಹೋದ ಫೈನಲ್ನ ಕಥೆಯನ್ನ ನೋಡುವುದಾದ್ರೆ ಆ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆಯ್ದುಕೊಂಡಿತು. ಆದರೆ ಮಳೆಯ ಕಾರಣದಿಂದಾಗಿ ಪಂದ್ಯವನ್ನ 38 ಓವರ್ಗೆ ನಿಗದಿಪಡಿಸಲಾಯಿತು. ಗಿಲ್ಕ್ರಿಸ್ಟ್ ರವರ ಭರ್ಜರಿ ಶತಕದಿಂದಾಗಿ ಆಸ್ಟ್ರೇಲಿಯಾ 38 ಓವರ್ಗಳಲ್ಲಿ 281 ರನ್ಗಳ ಬೆಟ್ಟದಂತ ಮೊತ್ತವನ್ನ ಕಲೆ ಹಾಕಿತ್ತು. ಮುಂದೆ ಶ್ರೀಲಂಕಾ ಬ್ಯಾಟಿಂಗ್ ವೇಳೆ ಮತ್ತೆ ಮಳೆ ಅಡ್ಡಿಪಡಿಸಿದ್ದರಿಂದ ಲಂಕಾಗೆ ಮತ್ತೆರಡು ಓವರ್ಗಳನ್ನ ಕಡಿತಗೊಳಿಸಿ 36 ಓವರ್ಗಳಲ್ಲಿ 269 ರನ್ಗಳ ರಿವೈಸ್ಡ್ ಟಾರ್ಗೆಟ್ ಅನ್ನ ನೀಡಲಾಯಿತು. ಆದರೆ ಶ್ರೀಲಂಕಾ 30 ಓವರ್ಗಳ ಆಡುತ್ತಿದ್ದಂತೆ ಮೈದಾನದಲ್ಲಿ ಕತ್ತಲು ಆವರಿಸಲು ಆರಂಭವಾಯಿತು. ಕೊನೆಗೆ 33 ಓವರ್ ಆಗುವಷ್ಟರಲ್ಲಿ ಪಂದ್ಯವನ್ನ ಮಂದ ಬೆಳಕಿನ ಕಾರಣದಿಂದಾಗಿ ಮ್ಯಾಚ್ ರೆಫರಿಗಳು ಸ್ಥಗಿತಗೊಳಿಸುತ್ತಾರೆ. ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆಸ್ಟ್ರೇಲಿಯಾ 37 ರನ್ಗಳಿಂದ ಮುಂದಿತ್ತು. ಆದ್ದರಿಂದ ಆಸ್ಟ್ರೇಲಿಯಾದ ನಾಯಕ ರಿಕಿ ಪಾಂಟಿಂಗ್ ಸಂಭ್ರಮಿಸಲು ಆರಂಭಿಸುತ್ತಾರೆ. ಇಲ್ಲಿಂದಲೇ ಶುರುವಾಗುತ್ತೆ ಅಂಪೈರ್ಗಳ ಎಡವಟ್ಟುಗಳ ಸರಮಾಲೆ. ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಫಲಿತಾಂಶ ನಿರ್ಧರಿಸಲು ಕನಿಷ್ಠ 20 ಓವರ್ಗಳ ಆಟ ಸಾಕಿತ್ತು. ಇಲ್ಲಿ ಶ್ರೀಲಂಕಾ ಅದಾಗಲೇ 30 ಓವರ್ಗಳು ಆಡಿದ್ದರಿಂದ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಆಟದಲ್ಲಿ ಮುಂದಿದ್ದ ಆಸ್ಟ್ರೇಲಿಯಾವನ್ನ ವಿಜಯಿ ಎಂದು ಘೋಷಿಸಬೇಕಿತ್ತು. ಆದರೆ ಆ ವೇಳೆ ಮ್ಯಾಚ್ ರೆಫ್ರಿ ಅಲಿಮ್ದಾರ್ ಸಂಭ್ರಮಿಸುತ್ತಿದ್ದ ರಿಕಿ ಪಾಂಟಿಂಗ್ ಬಳಿ ಬಂದು ನೀವಿನ್ನೂ ಗೆದ್ದಿಲ್ಲ, ಇನ್ನೂ 3 ಓವರ್ ಬಾಕಿ ಇದೆ, ನಾಳೆ ಅದನ್ನ ಆಡಬೇಕಿದೆ ಎಂದು ಹೇಳಿದರು. ಇದು ರಿಕಿ ಪಾಂಟಿಂಗಿಗೆ ಅಚ್ಚರಿ ತಂದಿತ್ತು. ಮೈದಾನದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಅಂದು ಅಲ್ಲಿ 5 ಹಿರಿಯ ಮ್ಯಾಚ್ ಅಫಿಷಿಯಲ್ಗಳಿದ್ದರು. ಆದರೆ ವಿಪರ್ಯಾಸವೆಂದರೆ ಯಾರೊಬ್ಬರೂ ಕೂಡ ರೂಲ್ ಬುಕ್ ಅನ್ನ ಸರಿಯಾಗಿ ಓದಿರಲಿಲ್ಲ. ಅವರಿಗೆ ಇಂತಹ ಸಂದರ್ಭದಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಫಲಿತಾಂಶವನ್ನ ನಿರ್ಧರಿಸಲು 20 ಓವರ್ ಆಡಿದರೆ ಸಾಕು ಎಂಬ ಸರಳ ನಿಯಮ ಗೊತ್ತಿರಲಿಲ್ಲ. ಕೆಲ ಹೊತ್ತು ಚರ್ಚಿಸಿ ಬಂದ ಅಂಪೈರ್ಗಳು ಕ್ಯಾಪ್ಟನ್ಗಳ ಬಳಿ ಬಂದು ವಿಚಿತ್ರ ಆಫರ್ ನೀಡಿದರು. ನಾಳೆ ಬಂದು 3 ಓವರ್ ಆಡಿ, ಇಲ್ಲವೇ ಈಗಲೇ ಕತ್ತಲಲ್ಲಿ ಆಡಿ ಎಂದು ಹೇಳಿದರು. ಇತ್ತ ಪಂದ್ಯದಾಗಲೇ ಶ್ರೀಲಂಕಾದ ಕೈ ತಪ್ಪಿತ್ತು. ಆದ್ದರಿಂದ ಶ್ರೀಲಂಕಾ ತಂಡದ ಮಹೇಲ ಜಯವರ್ಧನೆ ಮರುದಿನ ಸುಮ್ಮನೆ ಬಂದು 3 ಓವರ್ ಆಡುವುದಕ್ಕಿಂತ ಹಿಂದೆ ಆಡುವುದು ಲೇಸು ಎಂದು ನಿರ್ಧರಿಸಿ ಕತ್ತಲಲ್ಲೇ ಆಡಲು ಒಪ್ಪಿಕೊಂಡರು. ನಂತರ ನಡೆದಿದ್ದು ವಿಶ್ವಕಪ್ನ ಫೈನಲ್ ಪಂದ್ಯವಲ್ಲ, ಅದೊಂದು ಪ್ರಹಸನ.
ಮೈದಾನದಲ್ಲಿ ದಟ್ಟ ಕತ್ತಲು ಆವರಿಸಿತ್ತು. ಪಾಂಟಿಂಗ್ ವೇಗಿಗಳನ್ನ ಬದಿಗಿಟ್ಟು ಸ್ಪಿನ್ನರ್ ಗಳನ್ನ ಬೌಲಿಂಗ್ ಇಳಿಸಿದ್ದರು. ಶ್ರೀಲಂಕಾ ಬ್ಯಾಟ್ಸ್ಮನ್ಗಳು ಸುಮ್ಮನೆ ಔಪಚಾರಿಕವಾಗಿ 3 ಓವರ್ಗಳ ಆಟ ಪೂರ್ಣಗೊಳಿಸಿ ಆಟವನ್ನ ಮುಗಿಸಿದರು. ಕೊನೆಗೆ ಆಸ್ಟ್ರೇಲಿಯಾ ಗೆದ್ದಿತು. ಆದರೆ ವಿಶ್ವಕಪ್ ಎತ್ತಿಡಿಯುವ ರೋಚಕ ಕ್ಷಣವನ್ನ ಈ ಅಂಪೈರ್ಗಳ ಎಡವಟ್ಟು ಮತ್ತು ಕತ್ತಲು ನುಂಗಿ ಹಾಕಿತ್ತು. ಒಟ್ಟಿನಲ್ಲಿ ವರುಣನ ಕಾಟ ಹಾಗೂ ಅಂಪೈರ್ಗಳ ಎಡವಟ್ಟು ಕ್ರಿಕೆಟ್ ಇತಿಹಾಸದ ಒಂದು ದೊಡ್ಡ ವಿಪರ್ಯಾಸಕ್ಕೆ ಕಾರಣವಾಯಿತು. ನಂಬರ್ 5, ಟೀಂ ಇಂಡಿಯಾ ನಕಲಿ ವಿಶ್ವಕಪ್ ಟ್ರೋಫಿ ವಿವಾದ. ಏಪ್ರಿಲ್ 2, 2011 ಮುಂಬಯಿಯ ವಾಂಖೆಡೆ ಸ್ಟೇಡಿಯಂ. ಮಹೇಂದ್ರ ಸಿಂಗ್ ಧೋನಿ ಆ ಐತಿಹಾಸಿಕ ಸಿಕ್ಸರ್ ಹೊಡೆದಾಗ 28 ವರ್ಷಗಳ ಭಾರತೀಯರ ಕನಸು ನನಸಾಗಿತ್ತು. ಇಡೀ ದೇಶವೇ ಸಂಭ್ರಮದಲ್ಲಿತ್ತು. ಆಟಗಾರರು ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದು ಕಣ್ಣೀರು ಹಾಕುತ್ತಿದ್ದರು. ಆದರೆ ಆ ಸಂಭ್ರಮದ ನಡುವೆ ಒಂದು ಸುದ್ದಿ ಸಿಡಿಲಿನಂತೆ ಅಪ್ಪಳಿಸಿತು. ಮರುದಿನ ಕೆಲವು ಪತ್ರಿಕೆಗಳಲ್ಲಿ ಬಂದ ಹೆಡ್ಲೈನ್ ನೋಡಿ ಕ್ರಿಕೆಟ್ ಜಗತ್ತು ಬೆಚ್ಚಿ ಬಿದ್ದಿತ್ತು. ಅದೇನೆಂದರೆ, ಟೀಂ ಇಂಡಿಯಾ ಎತ್ತಿ ಹಿಡಿದಿದ್ದು ಅಸಲಿ ಟ್ರೋಫಿಯಲ್ಲ, ಅದು ಕೇವಲ ಒಂದು ನಕಲಿ ಟ್ರೋಫಿ ಅನ್ನೋದು. ವರದಿಗಳ ಪ್ರಕಾರ ಅಸಲಿ ವಿಶ್ವಕಪ್ ಟ್ರೋಫಿ ವಾಂಖೆಡೆ ಸ್ಟೇಡಿಯಂ ಅನ್ನ ತಲುಪಿಯೇ ಇರಲಿಲ್ಲ. ಅದು ಮುಂಬೈ ಏರ್ಪೋರ್ಟ್ ನ ಕಸ್ಟಮ್ ಅಧಿಕಾರಿಗಳ ವಶದಲ್ಲಿತ್ತು. ಕಾರಣ, ಟ್ರೋಫಿಗೆ ಕಟ್ಟಬೇಕಾದ 35% ಕಸ್ಟಮ್ ಸುಂಕ, ಅಂದರೆ ಸುಮಾರು 22 ಲಕ್ಷ ರೂಪಾಯಿ ಪಾವತಿಯಾಗಿರಲಿಲ್ಲ. ಹೀಗಾಗಿ ಭಾರತ ತಂಡ ಮುದ್ದಾಡಿದ್ದ ಟ್ರೋಫಿ ಕೇವಲ ನಕಲಿ ಟ್ರೋಫಿ ಎಂದು ಹೇಳಲಾಯಿತು. ಈ ಸುದ್ದಿ ಹಬ್ಬುತ್ತಿದ್ದಂತೆ ಅಭಿಮಾನಿಗಳ ಕೋಪ ನೆತ್ತಿಗೇರಿತು. ಅಂದಿನ ಐಸಿಸಿ ಅಧ್ಯಕ್ಷ ಮತ್ತು ಕೇಂದ್ರ ಸಚಿವರಾಗಿದ್ದ ಶರದ್ ಪವಾರ್ ಅವರ ಪ್ರತಿಕೃತಿಯನ್ನ ಸುಟ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದರು. ಈ ವಿವಾದ ದೊಡ್ಡದಾಗುತ್ತಿದ್ದಂತೆ ಐಸಿಸಿ ತುರ್ತು ಪತ್ರಿಕಾ ಹೇಳಿಕೆ ನೀಡಿತು. ಅಲ್ಲಿ ಐಸಿಸಿ ಹೇಳಿದ್ದು ಬೇರೆಯದೇ ಕತೆ. ವೀಕ್ಷಕರೇ, ವಿಶ್ವಕಪ್ನಲ್ಲಿ 2 ವಿಧದ ಟ್ರೋಫಿಗಳಿರುತ್ತವೆ. ಒಂದು ಪರ್ಪೆಚುವಲ್ ಟ್ರೋಫಿ. ಇದು ವರ್ಷಂಪ್ರತಿ ನೀಡುವ ಶಾಶ್ವತ ಟ್ರೋಫಿ. ಇದರ ಮೇಲೆ ಎಲ್ಲ ವಿಜೇತ ದೇಶಗಳ ಹೆಸರಿರುತ್ತದೆ. ವಿಜೇತ ತಂಡಗಳು ಫೋಟೋಶೂಟ್ಗಳಲ್ಲಿ ಕಾಣಿಸುವುದು ಇದೇ ಟ್ರೋಫಿ. ಇದನ್ನೇ ಪ್ರಚಾರಕ್ಕಾಗಿ ಹಾಗೂ ವಿಜೇತ ತಂಡಗಳಿಗೆ ನೀಡಲು ಮುಂಬೈಗೆ ತರಿಸಲಾಗಿತ್ತು ಮತ್ತು ಇದೇ ಟ್ರೋಫಿ ಸುಂಕದ ಕಾರಣದಿಂದಾಗಿ ಕಸ್ಟಮ್ ಗೋಡನ್ ನಲ್ಲೇ ಉಳಿದಿತ್ತು. ಇನ್ನು ಮತ್ತೊಂದು ಟ್ರೋಫಿ ಅಂದರೆ ಈವೆಂಟ್ ಟ್ರೋಫಿ. ಇದು ಆಯಾ ವರ್ಷ ವಿಜೇತರಿಗೆಂದೇ ತಯಾರಿಸಿದ ಹೊಸ ಟ್ರೋಫಿ. ಇದರ ಕೆಳಗೆ ಕೇವಲ ಆ ವರ್ಷ ವಿಜೇತ ತಂಡದ ಲೋಗೋ ಮಾತ್ರ ಇರುತ್ತದೆ. ಐಸಿಸಿಯ ಸಿಇಒ ಹಾರೂನ್ ಲಾಗಾರ್ಡ್ ಸ್ಪಷ್ಟಪಡಿಸಿದಂತೆ ವಾಂಖೆಡೆ ಸ್ಟೇಡಿಯಂನಲ್ಲಿ ಭಾರತಕ್ಕೆ ನೀಡಲಾಗಿದ್ದು ಅಸಲಿ ಈವೆಂಟ್ ಟ್ರೋಫಿ ಹಾಗೂ ಸುಂಕದ ಕಾರಣದಿಂದ ಉಳಿದಿದ್ದು ಕೇವಲ ಪ್ರಚಾರದ ಟ್ರೋಫಿ ಮಾತ್ರ ಎಂದು ಹೇಳಲಾಯಿತು. ಅಂತಿಮವಾಗಿ ಕಸ್ಟಮ್ನಲ್ಲಿದ್ದ ಪರ್ಪೆಚುವಲ್ ಟ್ರೋಫಿಗೆ 22 ಲಕ್ಷ ಸುಂಕ ಕಟ್ಟುವ ಬದಲಾಗಿ ವಾಪಸ್ ದುಬೈಗೆ ಕಳಿಸಲಾಯಿತು. ವೀಕ್ಷಕರೇ, ಒಟ್ಟಿನಲ್ಲಿ ಆ ಟ್ರೋಫಿ ವಿವಾದವನ್ನ ಸಮಗ್ರವಾಗಿ ನೋಡಿದ್ರೆ ಇಲ್ಲಿ ಬಿಸಿಸಿಐ ಸ್ಪಷ್ಟನೆಯನ್ನ ನೀಡುತ್ತೇನೋ ನಿಜ. ಭಾರತೀಯರಿಗೆ ನೀಡಿದ್ದು ಒರಿಜಿನಲ್ ಈವೆಂಟ್ ಟ್ರೋಫಿ ಅನ್ನೋದು ಕೂಡ ಸತ್ಯ. ಆದರೆ ಪ್ರತಿ ಬಾರಿಯ ವಿಶ್ವಕಪ್ ವಿಜಯಿ ತಂಡಗಳು ಗೆದ್ದ ತಕ್ಷಣ ಫೋಟೋಶೂಟ್ ನಲ್ಲಿ ಬಳಸುವ ಪರ್ಪೆಚುವಲ್ ಟ್ರೋಫಿ ಭಾರತೀಯರ ಕಣ್ಣಿಗೂ ಕಾಣಿಸದಂತೆ ಕಸ್ಟಮ್ ಗೋಡಾನ್ ನಲ್ಲೇ ಉಳಿದದ್ದು ಕೂಡ ಅಷ್ಟೇ ಸತ್ಯ ಅನ್ನೋದು ವಿಪರ್ಯಾಸ. ನಂಬರ್ 6, ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿವಾದಾತ್ಮಕ ಗೆಲುವು. ಇದು ಇಂದಿಗೂ ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ವಿವಾದವಾಗಿ ಉಳಿದುಕೊಂಡಿದೆ. ಅದು 2019 ವಿಶ್ವಕಪ್ನ ಫೈನಲ್ ಪಂದ್ಯ. ಲಾರ್ಡ್ಸ್ ಮೈದಾನದಲ್ಲಿ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿತ್ತು. ಆ ಪಂದ್ಯದಲ್ಲಿ 242 ರನ್ಗಳ ಟಾರ್ಗೆಟ್ ಬೆನ್ನಟ್ಟಲು ಕಣಕ್ಕಿಳಿದ ಇಂಗ್ಲೆಂಡ್ಗೆ ಕೊನೆಯ ಓವರ್ನಲ್ಲಿ 15 ರನ್ಗಳ ಅವಶ್ಯಕತೆ ಇತ್ತು. ಬೆನ್ ಸ್ಟೋಕ್ಸ್ ಹಾಗೂ ಟ್ರೆಂಟ್ ಬೋಲ್ಟ್ ಮುಖಾಮುಖಿಯಾಗಿದ್ದರು. ಕೊನೆಯ ಓವರ್ನಲ್ಲಿ ಟ್ರೆಂಟ್ ಬೋಲ್ಟ್ ಎಸೆದ ಮೊದಲೆರಡು ಬಾಲ್ ಡಾಟ್ ಆಗಿದ್ದವು. 3ನೇ ಎಸೆತದಲ್ಲಿ ಬೆನ್ ಸ್ಟೋಕ್ಸ್ ಸಿಕ್ಸರ್ ಬಾರಿಸಿದ್ದರು. ಅದಾದ ನಂತರ ಮುಂದಿನ ಎಸೆತದಲ್ಲಿ ನಡೆದಿದ್ದೇ ಕ್ರಿಕೆಟ್ನ ಮಹಾವಿವಾದ. ಮುಂದಿನ ಎಸೆತದಲ್ಲಿ ಬೆನ್ ಸ್ಟೋಕ್ ಹೊಡೆತಕ್ಕೆ ಚೆಂಡು ಬೌಂಡರಿ ಲೈನ್ ನತ್ತ ಸಾಗುತ್ತಿತ್ತು. ಅದನ್ನ ಫೀಲ್ಡಿಂಗ್ ಮಾಡಿದ ಮಾರ್ಟಿನ್ ಗಪ್ಟಿಲ್ ಚೆಂಡನ್ನ ಹಿಡಿದು ವಿಕೆಟ್ ನತ್ತ ಎಸೆದಿದ್ದರು. ಅವರು ಎಸೆದ ಥ್ರೋ ಇತ್ತ 2ನೇ ರನ್ನಿಗಾಗಿ ಓಡುತ್ತಿದ್ದ ಬೆನ್ ಸ್ಟೋಕ್ಸ್ ರವರ ಬ್ಯಾಟಿಗೆ ತಗುಲಿ ನೇರವಾಗಿ ಬೌಂಡರಿಗೆ ದಾಟುತ್ತೆ. ಇದಕ್ಕೆ ಅಂಪೈರ್ 6 ರನ್ ನೀಡುತ್ತಾರೆ. ಇಲ್ಲಿಂದಲೇ ಮೊದಲ ವಿವಾದ ಆರಂಭವಾಗುತ್ತೆ. ಅಂಪೈರ್ ನಿರ್ಣಯದ ವಿರುದ್ಧ ವಿರೋಧಗಳು ಕೇಳಿ ಬಂದವು. ಮುಂದೆ ಕೊನೆಯ ಎಸೆತದಲ್ಲಿ 2 ರನ್ ಬೇಕಿದ್ದಾಗ 1 ರನ್ ಗಳಿಸಿದ ಇಂಗ್ಲೆಂಡ್ ಪಂದ್ಯವನ್ನ ಸಮಬಲ ಮಾಡಿಕೊಂಡಿತು. ಇದರಿಂದಾಗಿ ಮತ್ತೆ ಸೂಪರ್ ಓವರ್ ಆಡಿಸಲಾಯಿತು. ಸೂಪರ್ ಓವರ್ ನಲ್ಲಿ ಇಂಗ್ಲೆಂಡ್ 15 ರನ್ಗಳನ್ನ ಬಾರಿಸಿತ್ತು. 16 ರನ್ಗಳ ಗುರಿ ಬೆನ್ನಟ್ಟಲು ಕಣಕ್ಕಿಳಿದ ನ್ಯೂಜಿಲೆಂಡ್ ಕೂಡ 15 ರನ್ ಗಳಿಸಿ ಪಂದ್ಯವನ್ನ ಮತ್ತೆ ಟೈ ಮಾಡಿಕೊಂಡಿತ್ತು. ಪಂದ್ಯ ಟೈ ಆಯಿತು. ಸೂಪರ್ ಓವರ್ ಕೂಡ ಟೈ ಆಯಿತು. ಆಗ ಐಸಿಸಿ ಒಂದು ವಿಚಿತ್ರ ನಿಯಮವನ್ನ ಮುಂದಿಟ್ಟಿತ್ತು. ಅದೇ ಬೌಂಡರಿ ಕೌಂಟ್ ನಿಯಮ. ಅಂದ್ರೆ ಈ ಪಂದ್ಯದಲ್ಲಿ ತಂಡಗಳು ಸಿಡಿಸಿದ್ದ ಬೌಂಡರಿಗಳನ್ನ ಲೆಕ್ಕ ಹಾಕಿ ವಿಜಯಶಾಲಿಯನ್ನ ಘೋಷಿಸಲಾಯಿತು. ಹೆಚ್ಚು ಬೌಂಡರಿ ಹೊಡೆದ ಕಾರಣಕ್ಕೆ ಇಂಗ್ಲೆಂಡ್ ಅನ್ನ ವಿಜಯಶಾಲಿ ಎಂದು ಘೋಷಿಸಲಾಯಿತು.
ಕ್ರಿಕೆಟ್ ಪ್ರೇಮಿಗಳು ಈ ನಿಯಮಕ್ಕೆ ಛೀಮಾರಿ ಹಾಕಿದ್ದರು. ಇಲ್ಲಿ ನ್ಯೂಜಿಲೆಂಡ್ ಎಷ್ಟು ರನ್ಗಳಿಂದ ಅಥವಾ ಎಷ್ಟು ವಿಕೆಟ್ಗಳಿಂದ ಸೋತಿತು ಅಂತ ಕೇಳಿದ್ರೆ ಯಾರ ಬಳಿಯೂ ಉತ್ತರವಿಲ್ಲ. ಒಟ್ಟಿನಲ್ಲಿ ವಿಧಿ ನ್ಯೂಜಿಲೆಂಡ್ ವಿಶ್ವಕಪ್ ಕನಸಿಗೆ ತಣ್ಣೀರೆರಚಿ ಈ ವಿವಾದಾತ್ಮಕ ವಿಶ್ವಕಪ್ ಅನ್ನ ಕ್ರಿಕೆಟ್ ಜನಕರ ಮಡಿಲಿಗೆ ಹಾಕಿತ್ತು. ನಂಬರ್ 7, 2019ರಲ್ಲಿ ಅಂಬಾಟಿ ರಾಯುಡು ಹಾಗೂ ಆಯ್ಕೆ ಸಮಿತಿಯ ವಿವಾದ. 2004ರ ಅಂಡರ್-19 ಕ್ಯಾಪ್ಟನ್ ಆಗಿದ್ದ ಅಂಬಾಟಿ ರಾಯುಡು ಭಾರತ ತಂಡಕ್ಕೆ ಬರಲು 2013ರವರೆಗೆ ಕಾಯಬೇಕಾಯಿತು. ಮುಂದೆ 2015ರ ವಿಶ್ವಕಪ್ನಲ್ಲಿ ರಾಯುಡು ಸೆಲೆಕ್ಟ್ ಆಗಿದ್ದರೂ ಕೂಡ ಅವರಿಗೆ ಒಂದೇ ಒಂದು ಪಂದ್ಯ ಆಡುವ ಅವಕಾಶ ಸಿಕ್ಕಿರಲಿಲ್ಲ. ಇನ್ನು 2019ರ ವರ್ಲ್ಡ್ ಕಪ್ಗೂ ಮುನ್ನ ಸ್ವತಃ ತಂಡದ ನಾಯಕ ವಿರಾಟ್ ಕೊಹ್ಲಿ ಈ ಬಾರಿಯ ವಿಶ್ವಕಪ್ನಲ್ಲಿ ರಾಯುಡು ನಮ್ಮ ನಂಬರ್ 4ನೇ ಬ್ಯಾಟ್ಸ್ಮನ್ ಎಂದಿದ್ದರು. ಆದರೆ ತಂಡ ಪ್ರಕಟವಾದಾಗ ರಾಯುಡು ಹೆಸರು ಇರಲೇ ಇಲ್ಲ. ಈ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಆಗಿನ ಸೆಲೆಕ್ಟರ್ MSK ಪ್ರಸಾದ್, ನಾವು ರಾಯುಡು ಬದಲಾಗಿ ವಿಜಯಶಂಕರ್ ಅವರನ್ನ ಆಯ್ಕೆ ಮಾಡಿದ್ದು ಅವರ 3 ಡೈಮೆನ್ಷನಲ್ ಆಟಕ್ಕಾಗಿ ಎಂದರು. ಇದರಿಂದಾಗಿ ಸಿಟ್ಟಾದ ರಾಯುಡು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಬಾರಿ ಕ್ರಿಕೆಟ್ ನೋಡಲು 3D ಗ್ಲಾಸ್ ಖರೀದಿಸಬೇಕು ಎಂದು ಪೋಸ್ಟ್ ಹಾಕಿ ಆಯ್ಕೆ ಸಮಿತಿ ವಿರುದ್ಧ ಬೇಸರ ಹೊರಹಾಕಿದ್ದರು. ಇದರಿಂದ ಬೇಸತ್ತ ರಾಯುಡು ಅದೇ ವರ್ಷ ನಿವೃತ್ತಿ ಘೋಷಿಸಿದ್ದರು. ಹಾಗೆ ನೋಡಿದ್ರೆ ರಾಯುಡು ಅವರ ಇಡೀ ವೃತ್ತಿ ಜೀವನವೇ ಕ್ರಿಕೆಟ್ನ ಪಾಲಿಟಿಕ್ಸ್ಗೆ ಬಲಿಯಾಗಿತ್ತು. ಏಕೆಂದರೆ ರಾಯುಡು ಅವರ ಮೇಲೆ BCCIಗೆ ಸಿಟ್ಟು ಬರಲು ಹಳೆಯ ಕಾರಣ ಹೊಂದಿತ್ತು. ವೃತ್ತಿ ಜೀವನದ ಆರಂಭದಿಂದಲೇ ರಾಯುಡು BCCIನ ವಿರೋಧಿ ಲೀಗ್ ಆಗಿದ್ದ ಇಂಡಿಯನ್ ಕ್ರಿಕೆಟ್ ಲೀಗ್ಗೆ ಸೇರಿಕೊಂಡಿದ್ದರು. ಅಂದೇ ಅವರು ಕ್ರಿಕೆಟ್ ಮಂಡಳಿಯ ಕೆಂಗಣ್ಣಿಗೆ ಗುರಿಯಾಗಿದ್ದರು. ನಂತರ 2009ರಲ್ಲಿ BCCI ಕ್ಷಮಾದಾನವನ್ನ ನೀಡುತ್ತಾದರೂ ಆ ಹಳೆಯ ದ್ವೇಷ ಅವರ ವರ್ಲ್ಡ್ ಕಪ್ ಕನಸಿಗೆ ಮುಳ್ಳಾಯಿತು. ಒಟ್ಟಿನಲ್ಲಿ ಕ್ರಿಕೆಟ್ನ ಮಹಾಸಮರವಾಗಿರುವ ವಿಶ್ವಕಪ್ ಹಲವು ವಿಚಿತ್ರ, ವಿಲಕ್ಷಣ, ವಿವಾದಾತ್ಮಕ ಹಾಗೂ ಕರಾಳ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದೆ. ಈ ಘಟನೆಗಳಲ್ಲಿ ಯಾವ ಘಟನೆ ನಿಮಗೆ ಮೊದಲ ಬಾರಿಗೆ ಗೊತ್ತಾಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.